ಬಿಗ್ ಬ್ರೇಕಿಂಗ್ ವೋಟ್ ಚೋರಿ ಹುನಗುಂದ ಮತಕ್ಷೇತ್ರದಲ್ಲಿನ ರಾಜಕೀಯ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರ ಮಧ್ಯೆ ವಾಕ್ಸಮರ. ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ವೋಟ್ ಚೋರಿ ವಾಗ್ವಾದ. ಪರಸ್ಪರ ಆರೋಪ ಪ್ರತ್ಯಾರೋಪ, ಏಕವಚನದಲ್ಲೇ ನಿಂದನೆ. ಇತ್ತೀಚೆಗೆ ಹುನಗುಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಎಂದು ಬಿಜೆಪಿ ಪಕ್ಷ ಆರೋಪಿಸಿತ್ತು. ಬಿಜೆಪಿಯ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಪ್ರತಿಭಟನೆ ನಡೆಸುವ ಮೂಲಕ ದಾಖಲೆ ಸಮೇತ ಆರೋಪಿಸಿದ್ದರು. ಈಗ ಹಾಲಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಚೋರಿ ಅಂದರೆ ಏನು ಗೊತ್ತಾ ಎಂದು ಟಾಂಗ್ ನೀಡಿದ್ದಾರೆ. ನೀ ದೊಡ್ಡನಗೌಡ ಅಲ್ಲ ದಡ್ಡನಗೌಡ ಎಂದು ಏಕವಚನದಲ್ಲೇ ಕಾಶ್ಯಪ್ನವರು ನಿಂದಿಸಿದ್ದಾರೆ. ಅಪ್ಪ 4 ಕಡೆಗೆ, ಪುತ್ರ 7 ಕಡೆಗೆ ಮತಪಟ್ಟಿಯಲ್ಲಿ ಹೆಸರು ಇದೆ ಎಂದು ದಾಖಲೆ ಪ್ರದರ್ಶನ ಮಾಡಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರು, ನೀನು ಇನ್ನೂ ಬಚ್ಚ, ಬೇರೆ ಊರಿನಿಂದ ಬಂದು ನನ್ನ ಬಗ್ಗೆ ಮಾತನಾಡುತ್ತೀಯಾ, ಹುಷಾರ್. ಮಾಜಿ ಶಾಸಕರ ಪುತ್ರ ರಾಜುಗೌಡ ಪಾಟೀಲ್ರಿಗೆ ಎಚ್ಚರಿಕೆ ನೀಡಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರು, ಪರಿಷ್ಕೃತ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲಾಗಿರುತ್ತದೆ. ಹದಿನೆಂಟು ವರ್ಷ ಆದ ಬಳಿಕ ಗುರುತಿನ ಚೀಟಿ ಚುನಾವಣೆ ಅಧಿಕಾರಿಗಳು ನೀಡಿರುತ್ತಾರೆ. ಇದರ ಸಾಮಾನ್ಯ ಜ್ಞಾನ ಇಲ್ಲದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಎಂದು ವಾಗ್ದಾಳಿ ಮಾಡಿದ ಕಾಶ್ಯಪ್ನವರು, ಮುರುಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕರ ಹೆಸರು ಸೇರ್ಪಡೆ ಆಗಿದ್ದಕ್ಕೆ ಬಿಜೆಪಿ ಮುಖಂಡರು ಕಾಶ್ಯಪ್ನವರ ವಿರುದ್ಧ ಆರೋಪ ಮಾಡಿದ್ದರು. ಶಾಸಕ ವಿಜಯಾನಂದ ಕಾಶ್ಯಪ್ನವರು ಬಿಜೆಪಿಗೆ ಮಾತಿನ ಯುದ್ಧ. ಬಿಜೆಪಿ ಪಕ್ಷದ ಮುಖಂಡರ ವಿರುದ್ಧ ತೀವ್ರ ವಾಗ್ದಾಳಿ. ದಮ್ಮು ತಾಕತ್ತು ಇದ್ದರೆ ದಾಖಲೆ ಸಮೇತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗೆ ಬನ್ನಿ ಎಂದು ಮಾಜಿ ಶಾಸಕರಿಗೆ ಆಹ್ವಾನ ನೀಡಿರುವಂಥ ಶಾಸಕ ವಿಜಯಾನಂದ ಕಾಶ್ಯಪ್ನವರು, ಹಾಲಿ ಹಾಗೂ ಮಾಜಿ ಶಾಸಕರ ನಡುವಿನ ಈ ಮಾತಿನ ಸಮರ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ. ಮತಕ್ಷೇತ್ರದ ಇಲ್ಕಲ್ ಪಟ್ಟಣದಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಬಿಜೆಪಿ ಪಕ್ಷದ ಮಾಜಿ ಶಾಸಕರಾಗಿರುವ ದೊಡ್ಡನಗೌಡ ಪಾಟೀಲ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವೋಟ್ ಚೋರಿ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಏನೆಲ್ಲ ಕಾಶ್ಯಪ್ನವರು ಮಾಜಿ ಶಾಸಕರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ದೊಡ್ಡನಗೌಡ ಅಲ್ಲವ, ದಡ್ಡನಗೌಡ. ಯಾಕಂದ್ರೆ ಅವನಿಗೆ ಕಾರ್ಯಾಂಗದ ಬಗ್ಗೆ ಅರಿವಿಲ್ಲ, ನ್ಯಾಯಾಂಗದ ಬಗ್ಗೆ ಅರಿವಿಲ್ಲ, ಶಾಸಕಾಂಗ ಬಗ್ಗೆ ಅರಿವಿಲ್ಲ, ಪತ್ರಿಕಾ ರಂಗದ ಬಗ್ಗೆ ಕೂಡ ಅರಿವಿಲ್ಲ. ಯಾಕಂದ್ರೆ 4 ಅಂಗವನ್ನ ನಾವು ಸಮಾನವಾಗಿ ಗೌರವಿಸುವಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಾನು 4 ಬಾರಿ ಹುನಗುಂದ ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇನೆ. ಅದರಲ್ಲಿ 2 ಬಾರಿ 2013ರಲ್ಲಿ ಸುಮಾರು 15,000 ಚಿಲ್ಲರೆ ಮತದಿಂದ ಗೆದ್ದಿದ್ದೇನೆ ಮತ್ತು 2023ರಲ್ಲಿ 30,007 ಮತಗಳಿಂದ ನಾನು ಇವತ್ತು ಗೆದ್ದಿದ್ದೇನೆ. ಜನರು ಆಶೀರ್ವಾದ ಮಾಡಿದ್ದಾರೆ. ನನ್ನ ಮತಕ್ಷೇತ್ರದ ಜನತೆ
ಎಲ್ಲ ಸಮುದಾಯದ ಜನರು ಇವತ್ತು ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ನಾನು ಶಾಸಕನಾಗಿದ್ದೆ. ಈ ಬಗ್ಗೆ ನಮ್ಮ ರಾಹುಲ್ ಗಾಂಧಿಯವರ ಬಗ್ಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿಯವರು ವಿತ್ ಪ್ರೂಫ್ ಮತ ಚೋರಿ ಅಂದ್ರೆ ಏನು, ಹೆಂಗ್ ಚೋರಿ ಆಯ್ತು? ಮತದಾನ ಮಾಡಿದ ಮೇಲೆ ಅದು ಚೋರಿ ಅಂತಾರ. ಮತದಾನ ಆಗ್ಲನ್ನ ಚೋರಿ ಅಂತ ಆಗತ್ತಾ? ನನ್ನ ಪ್ರಶ್ನೆ, ಮೊದಲ ಪ್ರಶ್ನೆ. ಚೋರಿ ಅನ್ನೋದು ವಾಟ್ ಈಸ್ ಮೀನಿಂಗ್ ಆಫ್ ಚೋರಿ? ಕಳ್ಳತನ ಮಾಡಿದವರು ಯಾರು? ಇವರು. ಯಾಕಂದ್ರೆ ಮಾಡಿರೋಕೆ ಸ್ಪಷ್ಟಪಡಿಸ್ಯಾರ. ಇವತ್ತು ಸರ್ಕಾರ ಅವ್ರದ್ದಿದೆ. ಆಳಂದದಲ್ಲಿ ಏನಾಗಿದೆ, ಯಾರ್ಯಾರು ವೋಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮತವನ್ನು ಚಲಾಯಿಸಿದ್ದಾರೆ, ಯಾರೋ ಒಬ್ರು ಏನದು ಸೆಲೆಬ್ರಿಟಿ ಆಯಮ್ಮ ಎಷ್ಟು ಸಾರಿ ಮತದಾನ ಮಾಡಿದಾರೆ ಅನ್ನೋದು ದೇಶಕ್ಕೆ ತೋರಿಸ್ಯಾರ. ಇದು ಮತ ಚೋರಿ ಆಗಿದ್ದನ್ನ ಎಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿದೆ. ಅದು ನಡೆದಿದೆ, ಹೋರಾಟ ನಡೆಯುತ್ತೆ, ಅದು ನಿರಂತರವಾಗಿರುತ್ತೆ. ನ್ಯಾಯ ಸಿಗೋವರೆಗೂ ನಮ್ಮ ಪಕ್ಷ, ನಮ್ಮ ನಾಯಕರು ಬಿಡೋದಿಲ್ಲ. ನಾವು ಗಟ್ಟಿಯಾಗಿದ್ದೀವಿ ಅದಕ್ಕೆ. ಆದ್ರೆ ಇಲ್ಲಿ ಸುಮ್ಮನೆ ವಿನಾಕಾರಣ ಸಣ್ಣ ಪುಟ್ಟ ಆರೋಪ. ಈ ಮತ ಚೋರಿ ಬಗ್ಗೆ ಮನೇನೋ ಬಹಳ ತೋರಿಸಿಬಿಟ್ಟು ಯಾರೋ ಹಿಡಿದ್ಬಿಟ್ರು ಅನ್ನೋದನ್ನ ತೋರಿಸ್ಬಿಟ್ಟು ಭಾರಿ ಜಂಬ ಕೊಚ್ಕೊಂಡು ನಾನು ಮತ ಚೋರಿ ಮಾಡಿ ಗೆದ್ದಿನಿ ಅನ್ನೋ ರೀತಿಯಲ್ಲಿ ಜನರಲ್ಲಿ ತಪ್ಪು ಮಾಹಿತಿಯನ್ನ ಬಿಂಬಿಸುವಂತ ಕೆಲಸ ಮಾಡಿದ್ದಾರೆ. ದಡ್ಡಗೌಡ ಅಂತ ಹೇಳ್ತೀನಿ ಅವ್ರಿಗೆ. ದಡ್ಡಗೌಡ ಅವರು. ಇದಾಗಿದ್ದು ಯಾವಾಗ? ಮತದಾರ ಪಟ್ಟಿ ಪರಿಷ್ಕರಣ ಆಗತ್ತೆ. ಪರಿಷ್ಕರಣ ಆದ್ಮೇಲೆ ಸರಿ ಇದೆಯಲ್ಲ. ಸಾಮಾನ್ಯವಾಗಿ ಈಗ ಮುಂದೆ ವರ್ಷ ವೋಟಿಂಗ್ ಇದೆ ಅಂದ್ರೆ 17 ವರ್ಷದವರೆಗೂ ಅವ್ರಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಅವತ್ತು ವೋಟಿಂಗ್ ಬರೋವರೆಗೆ ಅವ್ರಿಗೆ ಅವರು 18 ವರ್ಷ ತುಂಬಿದ್ರೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕಾನೂನು ಇದೆ. ಅವರು 17 ವರ್ಷದವ್ರು ಇರ್ಬೋದು, ಅವ್ರು ಹಾಕಿದ್ದಾರೆ ಅರ್ಜಿಯನ್ನು ಪರಿಶೀಲನೆ ಮಾಡುವಂಥದ್ದು ಯಾರಿಗಿದೆ? ಸ್ಥಳೀಯ BLO ಇದ್ದಾನೆ. BLOಗೆ ಅಧಿಕಾರ ಇರೋದು. ಅಥವಾ ನಮ್ಮ BLA ಅಂತ ನಮ್ಮ ಪಕ್ಷದಿಂದ, ನಾನು BLA 1 ತಾಲೂಕಕ್ಕೆ ನಾನು ಮತದಾರ ಪಟ್ಟಿನ ಸಹಿ ಮಾಡಿ ಕಳಿಸ್ತೀನಿ. ನಾನು ಸಹಿ ಮಾಡಿ ಕಳಿಸಿನ ಅದನ್ನು ನೋಡ್ಬೇಕಲ್ಲ ನೀವು. BLA 1 ಅಂತ ನಾನು ಇರ್ತೀನಿ ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ. ಅವನು BLA ಅವನು 1 ಇರ್ತಾನೆ, ಅವನು ಪಕ್ಷದ ಪ್ರತಿನಿಧಿಯಾಗಿ. ಅವ್ನಿಗೆ ಅಷ್ಟು ಪ್ರಜ್ಞೆ ಇಲ್ಲ. ಏನ್ ಮಾತಾಡ್ತಾನ ಮತ ಚೋರಿ ಅಂತಂದು ಏನ್ ಓಟ್ ಹಾಕಿದ್ವೇನ? ಏನ್ 23ಕ್ಕಿಂತ ಪೂರ್ವದಲ್ಲಿ ಆಯ್ತಾ? ಇದು ಆಗಿದ್ದು 25ರಲ್ಲಿ 2025ರಲ್ಲಿ ಪರಿಷ್ಕರಣೆ ನಡೆದಿದೆ. ಆ ಪರಿಷ್ಕರಣದಲ್ಲಿ ಈ ಮತವನ್ನ ಇವತ್ತು ಅವರು ಸೇರ್ಪಡೆ ಮಾಡಿದ್ದಾರೆ. BLO ಹೋಗಿ ಅರ್ಜಿ ಕೊಟ್ಟರೋ ಸರಿ ಕೊಟ್ಟರು ಅನ್ನೋದು ಪರಿಶೀಲನೆ ಮಾಡೋದು BLA ಹೋದನ. ಅವ್ನು ಮಾಡ್ಬೇಕಲ್ಲ, ಅವ್ನು ಮಾಡ್ಬಿಟ್ಟು ಇಲ್ಲಿ ಕೊಡ್ಬೇಕು. ಇವರು ಒತ್ತಾಯಪೂರ್ವಕವಾಗಿ ಒಂದೇ ನಂಬರ್ ಇಂತ ಅದನ್ನ ಹಾಕಿದ್ದಾರೆ. ಕೆಲವಷ್ಟು ಜನ ಕಡೆ ಆಂಡ್ರಾಯ್ಡ್ ಇರಲ್ಲ, ಗ್ರಾಮೀಣ ಮಟ್ಟದಲ್ಲಿ ಫೋನೇ ಇರಲ್ಲ. ಎಷ್ಟು ಜನ ಕಡೆ ನಮ್ಮ ಕಡೆ ಇನ್ನೂ ರಾಷ್ಟ್ರದಲ್ಲಿ ಎಲ್ಲಾ ಪ್ರಜೆಗಳು 140 ಕೋಟಿ ಜನಸಂಖ್ಯೆ ಕಡೆ ಕೈಯಾಗ ಫೋನ್ ಅದಾವ. ಕೊಡ್ಬೇಕಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಯಾರು ಒಂದು ನಂಬರ್ ಕೊಡ್ಬೇಕಲ್ಲ. ಪಾಪ ಗೊತ್ತಾಗಲ್ಲ. ಎಷ್ಟೋ ಜನ ಅವಿದ್ಯಾವಂತರು ಇರ್ತಾರೆ. ಗ್ರಾಮೀಣ ಜನತೆಯಲ್ಲಿ ರೈತರು ಮಕ್ಕಳು ಪಾಪ OTP ಬರೋದು ಗೊತ್ತಾಗಲ್ಲ, OTP ಓದೋದು ಗೊತ್ತಾಗಲ್ಲ. ಯಾರ್ದೋ ಒಂದು ನಂಬರ್ ಕೊಟ್ಟು ಸಹಾಯಕ್ಕೆ ಕೇಳಿರ್ತಾರೆ. ಆ ರೀತಿಯಾಗಂತ ವ್ಯವಸ್ಥೆ. ಅದನ್ನ ತೊಗೊಂಬಂದು ಒತ್ತಾಯಪೂರ್ವಕವಾಗಿ ಆ BLO ಕಡೆ ಬರ್ಸೋದು. ಅವನ ಹೆಸರು ಯಾರ್ದು ನಂಬರ್ ಅಂತ ಬರೆದು ಕೊಡು. ಯಾರ್ಯಾರು ಒತ್ತಾಯ ಮಾಡಿದಾರೆ ನನಗೆ ಗೊತ್ತೈತಿ. ಇವನು ಇಲ್ಲಿ ಯಾವ ಅಧಿಕಾರಿ ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಿಡಿದೊಂದು ಒತ್ತಾಯಪೂರ್ವಕವಾಗಿ ಬರೆಸ್ಕೊಂಡ್ರೆ ಅನ್ನೋದು ನನಗೆ ಗೊತ್ತೈತಿ. ಇವನು ಏನ್ ತಪ್ಪು ಮಾಡಿದಾನೆ ಹಿಂದೆ ಅನ್ನೋದನ್ನು ನಾ ದಾಖಲೆ ಸಮೇತ ಕೊಡ್ತೀನಿ. ಇವತ್ತು ಇವನು ಮಾತಾಡ್ತಾನಲ್ಲ ಮಂದಿಗೆ, ಪಾಪ ಸಾರ್ವಜನಿಕರು ಹಂಗ 17 ವರ್ಷದವ್ರು ಸೇರಿಸ್ಬಿಟ್ರ ಅಂತೇಳಿ. ಸ್ವತಃ ಇವನು ಮಗ ದಾಖಲೆ ಕೊಡ್ತೀನಿ ನಾನು. ಇವತ್ತು ದಾಖಲೆ ಬಿಡುಗಡೆ ಮಾಡಕ್ಕೆ ಬಂದೀನಿ. ಮಗ ಎಷ್ಟು ಕಡೆ ಮತವನ್ನು ಇಟ್ಕೋಬೇಕು? ಇವನು ಒರಿಜಿನಲ್ ಲಿಂಗಸೂರು ತಾಲೂಕ್ ಲೆಕ್ಕ್ಯಾಳದಲ್ಲಿ ಇವನು ಮತದಾನ ಹಕ್ಕಿತ್ತು. 2018ರಲ್ಲಿ ಒಂದು ಮಗನ್ ಅಪ್ಪಂದು 3 ಕಡೆ ಮತದಾನ. ಎಲ್ಲಿ? ಇಲಕಲ್ ವಾರ್ಡ್ ನಂಬರ್ 2, ಇಲಕಲ್ ವಾರ್ಡ್ ನಂಬರ್ 7, ಇಲಕಲ್ ವಾರ್ಡ್ ನಂಬರ್ 6. 3 ಕಡೆ ಯಾರು ಮತದಾನ ಹಕ್ಕನ್ನು ಪಡಿತಾರನ್ರಿ? ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಸಮೇತ ಕೊಡ್ತೀನಿ ನಾನು ಅವನಿಗೆ. ಕ್ರಮ ಸಂಖ್ಯೆ, ಯಾಗ ಸಂಖ್ಯೆ, ಅದಕ್ಕೆ ಪತ್ರ ಬರೆದಿದ್ದೀನಿ ನಾನು ಉಪವಿಭಾಗ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ. ಅವ್ರು ಪರಿಶೀಲನೆ ಮಾಡಿ ಇವನು ಡಿಲೀಟ್ ಮಾಡ್ಸ್ಯಾರ. ಇವನ್ ಮಾಡಿದ ಹಲಕಟಗಿರಿ. ಇದು ಅಲ್ಲದೆ ಲಿಂಗಸೂರು ತಾಲೂಕಿನವ್ರನ್ನ, ಇಲ್ಲೇ ನಮ್ಮ ಕುಷ್ಟಗಿ ತಾಲೂಕಿನವ್ರನ್ನ, ಹುಲಿಗೇರಿ ಅವ್ರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಿಟ್ಟಿದ್ದ. ಅವನಷ್ಟು ಡಿಲೀಟ್ ಮಾಡ್ಸೀನಿ ನಾನು ಹುಡುಕಿ. ನಮ್ಮ BLO, ನಮ್ಮ ಬೂತ್ ಏಜೆಂಟ್ ಕಡೆ ಹುಡುಕಿಸಿ ಡಿಲೀಟ್ ಮಾಡ್ಸೀನಿ. ಇದೇ ಕಳೆದ 2 ಚುನಾವಣೆಯಲ್ಲಿ ನಾನು. ಅಪ್ಪ 4 ಕಡೆ ಮತದಾನ, ಮಗ 7 ಕಡೆ. ಅದೇನಂತಾರಲ್ಲ, ಅಪ್ಪ ಬಾಪ 10 ನಂಬರ್ ಏನಂತಾರಲ್ಲ, ಬಾಪ 1 ನಂಬರಿ, ಬೇಟಾ 10 ನಂಬರಿ ಅಂದ. ಇವ ಅಪ್ಪ 1 ನಂಬರಿ, ಇವ ಮಗ 10 ನಂಬರಿ.
ಅವ ಬಚ್ಚ ಇನ್ನ ಅಂಡ ಹೇ ಅಂತ ಹೇಳ್ತೀವಿ ನಾವು. ಅಂಡನ ಅದ, ನಾವು ಇನ್ನ ಮಾತಾಡ್ತಾನವ ಎಲ್ಲೇ ಕುತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಲೇ ವಿಜ್ಜ ಅಂತ ನಾವ. ಇವನಿಗೆ ನಾನ್ ದಿನ ಲೇ ಅಂತ ಆ ಲೇ ಅನ್ನೋದಲ್ಲ, ನಾನು ಬರೀ ಯಾಕೋ ಅಂದ್ರೆ ಇವನ್ನ ಎತ್ತಕೊಂಡ್ ಬರ್ತಾರ. ಇವತ್ತು ತಿಳಿದ ನೀವ बच्चा अंडा है तो अंडा ही रहो, अंडे से बाहर नहीं आ सकते तू अभी बहुत छोटा है ये राजनीति को. 50 ವರ್ಷ ಒಂದು ರಾಜಕಾರಣದ ಒಂದು ಮಂತನದಲ್ಲಿ ಜನಿಸಿದೀನೋ ಬಚ್ಚ. ನಿಮ್ಮಪ್ಪ ನೀನು ಈಗ 15 ವರ್ಷದಾಗ ಬಂದವ್ರು ಇಲ್ಲಿ ಈ ತಾಲೂಕಕ್ಕೆ ಸಿರಿ ಇಟ್ಕೊಂಡು ಬಂದವ್ರು ಬಗಳಾಗ. ನನಗೆ ಮಾತಾಡೋ ಮುಂಚೆ ಬಹಳ ಎಚ್ಚರದಿಂದ ಮಾತಾಡು, ಬಹಳ ಅರಿವು ಇಟ್ಕೊಂಡು ಮಾತಾಡ್ರಿ. ಮಂಗ್ಯಾನೀಚರ ತಾಲೂಕು ಹುಣಗುನ್ ತಾಲೂಕು ಹಾಳು ಮಾಡ್ಬಿಟ್ನಿ ಅಂತ ಇವ್ರ ಅಪ್ಪ 7 ಕಡೆ ಮಗ 7 ಕಡೆ ಇಟ್ಕೊಂಡನ, ಅಪ್ಪ 3-4 ಕಡೆ ಇಟ್ಕೊಂಡನ. ಇದು ಸರಿನಾ? ಮತದಾರ ಪಟ್ಟಿಯಲ್ಲಿ ವಿದ್ ದಾಖಲೆ ನಾನು ಕೊಡ್ತೀನಿ, ನಿಮ್ ಕಾಗದ ತಗೊಂಡು ಹೋಗ್ರಿ. ಇದು ಓಟ್ ಚೋರಿನ? ಮತದಾರ ಪಟ್ಟಿ ಲಿಂಗಸೂರ್ ಮತಕ್ಷ ಅಲ್ಲಿ ಲೆಕ್ಕ ಹೇಳೋದು ಓಟ್ ತೊಗೊಂಬಂದು ಇಲ್ಕಲ್ಲ ಸೇರಿಸಿದ್ದು ಸುಳ್ಳ? ಕೊಡ್ತೀನಿ ವಿದ್ ದಾಖಲೆ. ಇಲ್ಲೇ ಹುಲಿಗೇರಿ ತೊಗೊಂಬಂದು ಸೇರಿಸಿದ್ದು ಸುಳ್ಳ? ಕೊಡ್ತೀನಿ ದಾಖಲೆ. 2025 ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಆ ಪರಿಷ್ಕರಣಕ್ಕೆ ಅವ್ರು ಅರ್ಜಿ ಕೊಟ್ಟರೆ ಅದನ್ನ ಪರಿಶೀಲನೆ ಮಾಡಿ ಅಂತಿಮಗೊಳಿಸುವಂತ ಸಂದರ್ಭದಲ್ಲಿ ಅವ್ನು ಡಿಲೀಟ್ ಮಾಡ್ತಾರೆ. ಅದನ್ನ ಒತ್ತಾಯ ಮಾಡ್ಯಾರ. ಯಾರು ಒತ್ತಾಯ ಮಾಡಿದ್ರು? ಹೆಸರು ಹೇಳ್ರಿ. ಅವನು ಯಾವನ ಇನ್ನೊಬ್ಬ ಬಚ್ಚ, ಅವ್ನು ನಾನು ತಾಲೂಕ್ ಪಂಚಾಯತ್ ಮಾಡಿದ ಕುಣ್ಣಿ. ಅದು ನಾನು ಕುಣ್ಣಿ ಕೂಸ ಅಂತೀನಿ ನನ್ನ ಕಾರ್ಯಕರ್ತರಿಗೆ. ನನಗೆ ಹಕ್ಕೈತಿ, ಯಾಕಂದ್ರೆ ನಾನು ಬೆಳೆಸಿದಂತ ಬಹಳ ಮಂದಿ ಅದಾರ ಇಲ್ಲಿ ಬಚ್ಚಗಳು. ಇನ್ನೊಂದು 2 ಅದಾವ ಜೂಲಿ ನಾಯಿಗಳು ಅಂತ ಹೆಸರಿಟ್ಟಿನಿ. ಅವಕ್ಕೆ ಈ ತಾಲೂಕ್ನಾಗ ಅದಾವ ಒಂದಿಷ್ಟು ಜೂಲಿ ನಾಯಿ ಒದರ್ತಿತ್ತು ಆಗಾಗ ಸ್ವಲ್ಪ ಬಂದು ಒಂದು ಹೆಸರು ಏನೊಂದು ಐತಿ, ಒಂದು ಜೂಲಿ ನಾಯಿ ಅದೊಂದು ಒದರುತ್ತಿಲ್ಲಿ ಬಂದು ಯಾವಾಗ ತಾಲೂಕ್ನಾಗ ಒಂದು ಒದರ್ಕೊಂತ ಹಿಡ್ದಿತ್ತು. ಒದರೋದು ಮತ್ತೆ ಗಪ್ಪಾಗಲ್ಲ. ಅದು ತಮ್ಮ ಮನಸ್ಸಾಕ್ಷಿ, ತಮ್ಮ ಮನಸ್ಸು ತಾನುಗೊಳಿಸೋಕೆ ಒದರ್ತಾರೆ ಮಂದಿ ಮುಂದೆ, ಮಾಧ್ಯಮದ ಮುಂದೆ ಬಂದು. ಏನೂ ಇಲ್ಲ ಅಷ್ಟುತ್ತಕ್ಕ 3 ತಿಂಗಳಿಗೊಮ್ಮೆ ಬರ್ತಾನ. ಒಂದು ಯಾವ್ದಾರು ಸಿಕ್ಕುಳ ಅದನ್ನ ಒಂದು ಪ್ರೆಸ್ ಮೀಟ್ ಮಾಡ್ತಾನ. ಒಂದು 4 ಹೆಣ ಅದಾವ ಇಲ್ಲಿ ಫಿಕ್ಸ್ ಅವನಿಗೆ. ಆ 4 ಹೆಣ ಬಿಟ್ರೆ ಮತ್ತೊಬ್ಬರು ಯಾರು ಕುಂದ್ರೋದಿಲ್ಲ. ಆ 4 ಹೆಣ ಕುಣಿಸ್ಕೊಂಡು ಮಾತಾಡೋದು, ಮತ್ತೆ ಎದ್ದು ಹೋಗೋದು, 3 ತಿಂಗಳು ಬಿಟ್ಟು ಬರೋದು. ಟೂರಿಂಗ್ ಥಿಯೇಟರ್ ಮಾಡ್ಬಿಟ್ಟಾನ. ಯಾರಿವಾ ದೇವ್ರಾಣಿ? ರೈತರು ಏನು ಇವ್ರ ಹಿಂದೆ ಇವ್ರ ಸರ್ಕಾರದ ಬೆಂಬಲ ಬೆಲೆ ಕೊಟ್ರ? ಏನು ಕಬ್ಬು ಬೆಳೆಗಾರರಿಗೆ ಏನಾರ ಬೆಂಬಲ ಬೆಲೆ ಕೊಟ್ರ? ಒಂದು ಬೆಳೆದಂತ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ. ಇವತ್ತು ರೈತರು ಬೆಂಬಲ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡ್ರಿ. ನಮ್ಮ ಸರ್ಕಾರ ಕೊಡ್ತಾ ಇದೆಯಪ್ಪ. ನಿನ್ ಕಡೆ ಇಳಿಸ್ಕೊಳ್ಳೋ ದೊಡ್ಡ ನಾವಲ್ಲ ಕಾಂಗ್ರೆಸ್ನವರು, ನಮ್ಮ ಮುಖ್ಯಮಂತ್ರಿಗಳು ಅಲ್ಲ. ನಿಮ್ಮಂತ ದೊಡ್ಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಮುಖ್ಯಮಂತ್ರಿ ಅಲ್ಲ. ರೈತರಿಗೆ ಏನ್ ಮಾಡ್ಬೇಕು, ನೇಕಾರಿಗೆ ಏನ್ ಮಾಡ್ಬೇಕು, ಬಡವರಿಗೆ ಏನ್ ಮಾಡ್ಬೇಕು? ಒಂದು ಮನಿ ಕಟ್ಟಿದ್ರ ಪಾಪ ಬಡವರಿಗೆ? ಕೊಟ್ಟಂತ ಹಕ್ ಪತ್ರವನ್ನು ಕೊಡ್ಲಾರ್ದೆ ಕೀಚ್ಗ ಇಟ್ಕೊಂಡು ಕೂತಿದ್ದೀವಿ ಅವ್ರ ಮನೆಯಾಗ. ಇಂಥ ಕೀಚ್ಗೆ ದ್ವೇಷದ ರಾಜಕಾರಣಿ, ಅಸೂಯೆ ಮನೋಭಾವನೆ, ಸ್ಯಾಡಿಸ್ಟ್ ರಾಜಕಾರಣಿ ಯಾರಾದ್ರಿದ್ರ ಅವ ಹುಣಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದಡ್ಡನಗೌಡ. ದಡ್ಡ ಸ್ಯಾಡಿಸ್ಟ್ ಪೊಲಿಟಿಷಿಯನ್ ಇವ. ಇನ್ನು ನನ್ನ ಬಗ್ಗೆ ಸ್ಯಾಡಿಸ್ಟ್ ಬಗ್ಗೆ ಮಾತಾಡ್ತಾನ. ತಾಲೂಕ ಮುಗಿಸ್ಬಿಟ್ನಿ ಅಂತ MLA ಆಗಿ. ಏನ್ ಸುಮ್ಮನೆ ಗೆಲ್ಸಿದ್ರ 30,000 ಅಂತ ಇವನಿಗೆ ಬೇಕಾಗಿ ಗೆಲ್ಸಿದ್ರು ಬೇಡ ಗೆಲ್ಸಿದ್ರು ಅನ್ನೋ ಜನ ನಿರ್ಧಾರ ಮಾಡ್ಬೇಕು ಅಲ್ವಾ? ಯಾಕೆ ಗೆಲ್ಸಿದ್ರು ವಿಜಯಾನಂದ ಕಾಶ್ಯಪ್ನವ್ರು? ಇವನ ಮಗ ಮಾತಾಡ್ತಾನ, ಈ ಸಾರಿ ಸೋಲಿಸ್ತೀವಿ ವಿಜಯಾನಂದನ್ ಅಂತ. ಸೋಲಿಸವೇ ಇಲ್ಲದಪ್ಪ ಬಚ್ಚ. ಅವತ್ತು ಹೇಳಿದ್ ನಾನು, ಅಂಡಾದೀತು, ಇನ್ನು ಸತ್ಯಂತರ ಹೊರಗ ಬಂದಿಲ್ಲ ನೀನ್, ಇನ್ನ ಪಕ್ವನ ಆಗಿಲ್ಲ ನೀನು, ಮಾತಾಡ್ಬಿಡು ಅಂತ ಹೇಳಿದ. ಜನ 30,000 ಅಂತ ಗೆಲ್ಸಿದ್ರು. ಸೋಲಿಸ್ತೀನಿ ಅಂದಿದ್ದಕ್ಕೆ 30,000 ಅಂತ ಗೆಲ್ಸ್ಯಾರ. ಅಪ್ಪ ಮಗ ಇಂತ ಒದರಾಡಿ ಭ್ರಷ್ಟಾಚಾರ ಮಾಡಿ ಉಸಿಗಿನ ದಂಧ ಮಾಡಿದವ್ರು ಇವ್ರು. ಹಾಡಗ್ಲತ್ತಿದ ಕಂಟಿ ಸರ್ಕಲ್ನಾಗ ಕುತ್ಕೊಂಡು ರೊಕ್ಕ ಅವಸರ ಮಾಡಿದವರು ಇವ್ರು. 26% ದಾಖಲೆ ಬಿಡುಗಡೆ ಮಾಡ್ತೀನಿ. ಯಾವ ಪಾಯಿಂಟ್ನಾಗ ಎಷ್ಟು ಪರ್ಸೆಂಟೇಜ್ ತಗೊಂಡಾರ ವಿತ್ ದಾಖಲೆ. ತಾಕತ್ತು ದಮ್ ಅಂತ ಮಾತಾಡ್ತಾನಲ್ಲೇವ ನನ್ನ ಬಗ್ಗೆ. ಒಂದು ದಾಖಲೆ ಬಿಡುಗಡೆ ಮಾಡಿ ನಾನು ಮಾಡಿದ್ದು ಭ್ರಷ್ಟಾಚಾರದ ಬಗ್ಗೆ. ಸುಮ್ಮನೆ ಮಾತಾಡೋದು. ತಾಲೂಕನ್ನ ಸತ್ಯಾನಾಶ ಮಾಡ್ಬಿಟ್ಟಿನಂತ. ಇವ್ನು ಮಾಡಿದ್ದ ಅಭಿವೃದ್ಧಿ 3 ಟರ್ಮ್ ಅಲ್ಲ, ಇವಾಗ ಬರೇ ಡುಬಾಲ್ ಚಪ್ಪರಿಸ್ಕೊಳ್ಳೋದು. 3 ಟರ್ಮ್ 3 ಟರ್ಮ್ನಾಗ ಏನ್ ಸತ್ಯಾನಾಶ ಮಾಡ್ಯಾನ ಈ ತಾಲೂಕು ಹೇಳ್ತೀನಿ. ಇಲ್ಲಿ ಕಳತನ ಕಳಿಸಿದ, ಉಸು ಹೊಡ್ಯಾಕ ಕಲಿಸಿದ, ಲಂಚ ತಿನ್ನಕ್ ಕಲಿಸಿದ, 18 ಮಂದಿ MLAಗಳನ್ನ ಬಿಟ್ಟ. ಒಬ್ಬ MLA ಆಗಿರ್ತಾನೆ ಯಾವನಾರ ತಾಲೂಕಕ್ಕೆ. 18 ಮಂದಿ MLAಗಳು ಇವನು ಶಿಷ್ಯರು. ಇವತ್ತು ಯಾರ ಮಾತಾಡ್ಲಿ ತಾಲೂಕ್ನಾಗ? ಯಾರ MLA ಅಂತ ಹೇಳ್ತಾರ? ಓನ್ಲಿ ವಿಜಯಾನಂದ ಕಾಶ್ಯಪ್ ಅಂತ ಹೇಳ್ತಾರೆ. 18 ಮಂದಿ MLAಗಳು ನನ್ನ ಕಾರ್ಯಕರ್ತರು, ನನ್ನ ಹಿರಿಯರು, ಯಾರ ಕಾರವಾರ ಮಾಡೋದು ಅಧಿಕಾರಿಗಳ ಹತ್ರ. ಇವನ ಹತ್ರ ಐತೆ ಅದು ಪದ್ಧತಿ. ಅದನ್ನ ಪದ್ಧತಿ ಇಲ್ಲಿ ಅಳವಡಿಸ್ಕೊಂಡಾನ. ಅದನ್ನೇ ನಾನು ಮಾಡ್ತೀನಿ ಅಂತ ತಿಳ್ಕೊಂಡಾನವ. ಶಾಸಕಾಂಗ ಅರ್ಥ ಮಾಡ್ಕೊಂಡವ. ಒಂದು ರಾಜಕೀಯ ಮಂಥನ ಹಿನ್ನೆಲೆಯಲ್ಲಿ ಹುಟ್ಟಿರುವಂಥವ್ ನಾನು. 3 ಬಾರಿ ಶಾಸಕರಾಗಿ, ನಮ್ಮ ತಾಯಿಯವರು ಶಾಸಕರಾಗಿ, ಮಂತ್ರಿಯಾಗಿ, ಮಂತ್ರಿ ಆಗ್ತೀನಿ ಹೊಟ್ಟೆಗಿಚ್ಚು. ಇವಂಗ ಆಗ ತಾಕತ್ತು ದಮ್ಮು ಇವನ್ ಮುಕ್ಕಳಾಗಿಲ್ಲ.
ಇವನು ಐತಾನೆ, ಇವನು ಇತ್ತಾನೆ 3 ಸಾರಿ ಏನದು ಆಗ್ಬೇಕಾಯ್ತು ಮಂತ್ರಿ. ಇವತ್ತು ನಮ್ಮ ಸರ್ಕಾರ, ನಮ್ಮ ನಾಯಕರು ಏನೋ ವಿಧೇಯ ತೋರಿಸಿ, ದಯ ತೋರಿಸಿ ನನಗೆ ಮಂತ್ರಿ ಮಾಡ್ಬೇಕು ಅನ್ನೋದು ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ಅದು ಸಹಿಸಕ್ ಆಗ್ತಾ ಇಲ್ವ? ಎಲ್ಲಿ ಮಂತ್ರಿ ಆಗ್ಬಿಟ್ರೆ ಎಲ್ಲಿ ಏನಾಗ್ತದೆ ಇವನಿಗೆ? ಅದ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಅಂತ. ಇವ್ ಕಳ್ಳನ ಮನಸ್ಸು ಹೊತ್ತು ಹುಳ್ಳುಳ್ಳಗ ಹತ್ತಿ ಬಿಟ್ಟದ ಅವನಿಗೆ. ಇವ್ ಮಂತ್ರಿ ಆದ್ರೆ ಹೆಂಗಪ್ಪ ಅಂತೇಳಿ. ನೀವು ಮಂತ್ರಿ ಮಾಡೋದು ನಮ್ಮ ನಾಯಕರು, ನಮ್ಮ ಪಕ್ಷನ ಮಾಡ್ತೀನಿ, ನಿನ್ನ ಪಕ್ಷ ಮಾಡ್ತಾನೆ. ನಿನಗೇನು ಕೇಳಿದ್ನಿ ನಿನ್ನ ಮನೆಗೆ ಬಂದು? ನಿನ್ನ ಮನೆಗೆ ಬಂದು ಯಾವನ ರೊಕ್ಕ ಕೇಳಿದ್ನ? ನನ್ನ ಕಾರ್ಯಕರ್ತರು ಫಾರ್ಮ್ ಹೌಸ್ ಕಟ್ಟ್ಯಾನ, ಅಲ್ಲಿ ಕ್ರಿಕೆಟ್ ಆಡಿಸ್ತಾನ, ಜೂಸ್ ಆಡಿಸ್ತಾನ. ರೀ ಕ್ರೀಡಾ ಎಲ್ಲರಿಗೂ ಬೆಂಬಲ ಕೊಡ್ತೀವ್ರಿ ನಾವು. ಕ್ರೀಡೆ, ಕಲೆ, ಸಂಸ್ಕೃತಿ ನಮ್ಮ ನಾಡಿನ ಒಂದು ಒಂದು ಶಿಸ್ತಿದು. ಕ್ರೀಡೆಗೆ ನಾವು ಕ್ರೀಡೆ ಆಡಿಸಿ ಯುವಕರಿಗೆ ಇವ್ರು ಮಾಡಿದ್ರ ಒಂದಾರು ಸಾರ್ವಜನಿಕ ಕೆಲಸ, ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಯಾರಿಗಾರು ವಿದ್ಯಾರ್ಥಿಗೆ, ನಮ್ಮ ಅಪ್ಪನ ಹೆಸರಲ್ಲೇ SRK ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ನಾನು ಪ್ರತಿಭಾ ಪುರಸ್ಕಾರ ಮಾಡ್ತೀನಿ, ಉದ್ಯೋಗ ಮೇಳದವ ಮಾಡ್ತೀನಿ, ಆರೋಗ್ಯ ಮೇಳ ಮಾಡ್ತೀನಿ. ಒಂದು ಇವ್ರ ಜೀವನದಾಗ ಈ ತಾಲೂಕಿಗೆ ಬಂದ ಮೇಲೆ 15 ವರ್ಷದೊಳಗೆ ಒಂದು ಆರೋಗ್ಯ ಮೇಳ, ಒಂದು ಉದ್ಯೋಗ ಮೇಳ, ಒಂದು ಕ್ರೀಡಾಕೂಟ, ಒಬ್ಬನಿಗಾದ್ರೂ ಬೆಂಬಲ ಕೊಟ್ಟು 10 ರೂಪಾಯಿ ಕೊಟ್ಟಿದ್ದೀವ್ರ ಅಪ್ಪ ಮಗ. ಏನೂ ಕೇಳ್ಬೇಡ್ರಿ. ಬಿಟ್ಟಿ ಅಧಿಕಾರ ಬರ್ಬೇಕು, ಬಿಟ್ಟಿ ಭ್ರಷ್ಟಾಚಾರ ಮಾಡ್ಬೇಕು, ಉಸುಗು ಹೊಡಿಸ್ಬೇಕು. ಎಷ್ಟು ಭ್ರಷ್ಟಾಚಾರ ಮಾಡ್ಬೇಕು ಮಾಡ್ಯಾರ. ಮಾಡಿ ಇಲ್ಲದ ಮನಿ ತಮ್ಮ ಊರಾಗ ಕಟ್ಕೊಂಡ್ರ, ಯಾವಾಗಾರ ಓಡ್ ಹೋಗಕ್ ರೆಡಿ ಇರ್ಬೇಕು ಮನಿ ಅಂತೇಳಿ ಮುದುಗಲಿಗೆ. ಅಲ್ಲೇ ಹೋಗಿ ಅಲ್ಲೇ ವಸ್ತಿ ಇವ್ರು ಅಪ್ಪ ಮಗಂದಿಗೆ ಇಲ್ಲಿ ಮಕ್ಕಳಲ್ಲು ಇಲ್ಲಿ ಕಲ್ಲಾಗ. ಯಾಕಂದ್ರೆ ಇಲ್ಲಿ ಮಂದಿ ಬರ್ತಾರಲ್ಲ ಪಟ್ಟಿಗೆ, ಪಾಪ ಬಡವರು ಜಾತ್ರೆ ಮಾಡಾಕ ಪಟ್ಟಿಗೆ ಹೋಗ್ತಾರ ಮನಿಗೆ ಅಂತೇಳಿ ಊರ್ಸದೆ ಬಿಡ್ತಾರ ಅಪ್ಪ ಮಕ್ಕಳು. ಒಂದು 10 ಹೆಣ ಕುಣಿಸ್ಕೊಂಡಿರ್ತಾರೆ, 4 ಹೆಣ, 4 ಫಿಕ್ಸ್ ಅದಾವು ಹೆಣಗಳವ್ರು. ಅವು ಹೆಣ ಕುಣಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ಬಿಡು. ಆಧಾರ ಕೊಡಬೇಕು, ಮಾತಾಡೋದು. ಈಗ ಹೇಳಲ್ಲ ಓಟ್ ಚೋರಿ ವಿತ್ ಪ್ರೂಫ್ ಬರ್ಬೇಕವ. ಓಟ್ ಹಾಕಿಸ್ಕೊಂಡೇನ ನಾನು ಇವನ್ ಥರ 7 ಕಡೆ 4 ಕಡೆ ಅಪ್ಪ ಮಗ ಹೋಟಿಂಗ್ ಇಟ್ಕೊಂಡ್ರು. ನಾ ಮಾಡೀನ ತೋರಿಸಿದ್ ನನ್ನ ಕುಟುಂಬದ್ದು ಅಂದಾರ ಏನಾರ ಮಾಡಿದ್ದು? ಇವನು ಮಾಡಿದ ಅಪ್ಪ ಮಗ ಭ್ರಷ್ಟಾಚಾರ ಮಾಡಿ, ತಾಲೂಕು ಹಾಳು ಮಾಡಿ, ಅಭಿವೃದ್ಧಿ ಮಾಡದೆ, ಬಡವ್ರಿಗೆ ಒಂದು ಮನಿ ಕಟ್ಟದೆ, ರೈತರಿಗೆ ಒಂದು ನ್ಯಾಯ ಕೊಡದೆ, ಒಂದು ಬೆಂಬಲ ಬೆಲೆ ಕೊಡದೆ, ಏನು ಅಭಿವೃದ್ಧಿ ಮಾಡಿದಾರ? ಬರ್ರಿ, ನಾನು ಕರೆದಿದ್ದೀನಿ ಅವ್ರಿಗೆ, ಸವಾಲ್ ಹಾಕಿನಿ, ಅನೇಕ ಸಾರಿ ಸವಾಲ್ ಹಾಕಿನಿ. ಬರ್ರಿ ಬಹಿರಂಗ ವೇದಿಕೆಗೆ, ಮಾಧ್ಯಮದವ್ರು ಕುದುರ್ಸ್ಕೊಂಡು ಬಹಿರಂಗ ನಾನು ದಾಖಲೆಗಳನ್ನ ತರ್ತೀನಿ. ನಮ್ಮ ತಂದೆಯ ಅವಧಿ ಯಂತ್ರ, ನಮ್ಮ ತಾಯಿಯ ಅವಧಿ, ನನ್ನ ಅವಧಿಯೊಳಗೆ ಏನೇನು ಅಭಿವೃದ್ಧಿ ಆಗಿದೆ ಹುಣಗುಂದ ಮತಕ್ಷೇತ್ರ ತಂದು ಬಿಡ್ತದೆ ದಾಖಲೆ ಸಮೇತ. ಯಾವ್ಯಾವ ಅವಧಿಯೊಳಗೆ ಎಷ್ಟೆಷ್ಟು ಅಭಿವೃದ್ಧಿ ಆಗಿದಾವ. ನೀರಾವರಿ ಮಾಡಿದ್ದು ನಾನ ಅಂತಾನ, 24 ತಾಸು ಕುಡಿ ನೀರು ನಾನ ಮಾಡಿನಿ ಅಂತಾನ. ಏನ್ ಇವನ ಬಂದ್ಮ್ಯಾಗ ಊಟ ಮಾಡಾಕತ್ತೀವಿ? ಏನ್ ಪಾಪ ಇಲ್ಕಲ್ ಜನತೆ ಏನು ತಿಂತಿದ್ದಿಲ್ಲ? ಇಲ್ಕಲ್ ಜನತೆನ ರಿಜೆಕ್ಟ್ ಮಾಡಿರಲ್ಲೋ ಮರ ನಿನಗೆ ಈ ಸರಿ. ನೇಕಾರರು ರಿಜೆಕ್ಟ್ ಮಾಡಿರಲ್ಲ. ನೇಕಾರಿಗೆ ಏನ್ ಮಾಡಿದ್ರಿ? ಅನ್ಯಾಯ ಮಾಡಿ ಪಾಪ ಅವರಿಗೆ ನೂಲು ಚಮಕ ರೇಷ್ಮೆ ಸಿಗ್ಲಾರ್ದಂಗ ಮಾಡಿ ಹೊಲಿಗೇನ್ ಮಾಡಿದವರು ನಿಮ್ ಕೇಂದ್ರ ಸರ್ಕಾರ, ನಿಮ್ಮ ನರೇಂದ್ರ ಮೋದಿ. ನೀವು ಮಾಡಿರಿ ಪಾಪ ನೇಕಾರಿಗೆ ಅನ್ಯಾಯ ಮಾಡಿಬಿಟ್ಟು ಇವತ್ತು ಕಾಂಗ್ರೆಸ್ ಅವ್ರ ಮೇಲೆ ಆರೋಪ ಮಾಡೋದು. ನೇಕಾರರ ಬಗ್ಗೆ ಒಂದಾರು ಧ್ವನಿ ಎತ್ತಿದ್ದಿ ಪುಣ್ಯಾತ್ಮ, ಸದನದಲ್ಲಿ ಹೋಗ್ಲಿ. ಸದನ ನನ್ನ ಕೈ ತೆಲ್ಲಿ ನಿಂದಿರ್ತಂತಿ, ನಿಮ್ಮ ಅಪ್ಪ ನಿಂದಿರ್ತಾನ ನೋಡ್ಕೋ ಮಗನ. ನಂದು ನಿಂದಿರೋದು ಡ್ರಗ್ ಅಂತ ಪ್ರೂವ್ ಮಾಡ್ಲಿ. ಡ್ರಗ್ ಬಂದು ಬಚ್ಚ ಮಾತಾಡೋಕ್ಕಿಂತ ಮುಂಚೆಗ ಏನೈತಿ, ಏನ್ ನಡೆದೈತಿ ಅಂತ ತಿಳ್ಕೊಬೇಕು. ಮತದಾರ ಪಟ್ಟಿ ಪರಿಷ್ಕರಣೆ ಆಗಿರೊಳಗೆ ಅರ್ಜಿ ಕೊಡೋದು ಸಹಜ. ಎಲ್ಲಾರು 17 ವರ್ಷದವ್ರು 18 ತುಂಬಿದ್ರ ಆ ಚುನಾವಣೆ ಬರೋಳಗ ಅವ್ರು ಕೊಡ್ಬೇಕಂತ ಕಾನೂನು ಐತಿ, ಕೊಟ್ರ ಅವ್ರ ತಪ್ಪೇನೈತಿ? ಅದನ್ನ ಮಾಡೋದು ಅಧಿಕಾರ ಇರೋದು BLO. ಏನ್ MLA ಹೇಳಿದ್ರೆ ಮಾಡ್ತಾರ? ನಾವು BLO ಒಬ್ಬ ಮಾಸ್ತರ್. ನಾನು ಇಂಥವಕ್ಕೆಲ್ಲ ಭಾಗವಹಿಸಿಲ್ಲ, ಎಂದೂ ನಾವು ಇಂಥ ಕೆಲಸ ಮಾಡಿಲ್ಲ. ನಮಗದು ಅನ್ಯತೆ ಹಿಂದಿನ ಭಾಗದಿಂದ ಬರೋ ರೂಢಿನೇ ಇಲ್ಲ ನಮಗ. ಇವ್ರಿಗೆ ಐತಿ ಹಿಂದಿನ ಭಾಗದಿಂದ ಕೂಲಿಗೇರಿ ಓಟ್ ತರಿಸಿ, ಲೆಕ್ಕಾಳು ಓಟ್ ತರಿಸಿ, ಇಲ್ಲಿ ಮಾಡಿಸಿ ಗೆದ್ದಿದ್ದು ಹಿಂದೆ ಉದಾಹರಣೆ ಅದಾವು. ಕೊಡ್ತೀನಿ ನಾನು. ಯಾವ್ಯಾವ 18ರಾಗ ಹೆಂಗ್ ಗೆದ್ದಾನ, 8ರಾಗ ಹೆಂಗ್ ಗೆದ್ದ ನೀವ? ಅದಕ್ಕೆ ಜನರು ಬರೋಬ್ಬರಿ ಪಾಠ. ಇನ್ನ ಇಟ್ಟು ರಿಜೆಕ್ಟ್ ಮಾಡೋದು, ಗೆಲುವು ಅಂದ್ರೆ ಇಟ್ಟಿರ್ತೀರಿ, 1 ಓಟ್ನಾಗ ಆದ್ರೂ ಗೆಲುವ. ನಾನು ಹಂಗಾರೆ ನಾನು ರಿಜೆಕ್ಟ್ ಆಗಿದ್ರೆ 1 ಓಟ್ನಾಗ ಗೆಲ್ಸ್ಬೇಕಾಗಿತ್ತು, ಅಥವಾ ನಾನು ಸೋಲ್ಸ್ಬೇಕಾಗಿತ್ತು ಜನರು. ಇವನ್ ರಿಜೆಕ್ಟ್ ಮಾಡ್ರ ಜನ, ರಿಜೆಕ್ಟ್ ಮಾಡ್ರು ಓದ್ರಕೋತಾರ ಹೇಳ್ತಾನ. ಅದಕ್ಕೆ ಈ ಬಾಯಿ ಬಂದಾತು ಭಾಳ ಚಲೋ. ಗೌರವ ಕೊಟ್ಟು ದೊಡ್ಡಂಗೂಡ್ರೆ ನಿಮಗೆ ಹೇಳ್ತಾ ಇದ್ದೀನಿ, ಇದು ವಿನಾಕಾರಣ ಆರೋಪ, ಬಾಯಿಗೆ ಬಂದಂಗೆ ಮಾತಾಡ್ಸೋದು, ಯಾವ್ಯಾವ ನಾಯಿಗಳನ್ನ ನರಿಗಳನ್ನ ಹಿಡ್ಕೊಂಡ್ಬಂದು ಕೂದರ್ಸಿ ಮಾತಾಡ್ಸೋದು ಬಂದ್ ಮಾಡ್ರಿ. ನಾಯಿ ನರಿಗೆ ಬಂದ ಬಗ್ಗವಲ್ಲ, ನಾ ಹುರಿಗೆ ಬಗ್ಗಿಲ್ಲ, ಸಿಂಹಕ್ಕ ಬಗ್ಗ ಮಗ ಅಲ್ಲ ನಾನು. ಈ ನಾಯಿ ನರಿ ನಿನಗ ಬಗ್ಗಿಲ್ಲ, ಈ ನಾಯಿ ನರಿಗೆ ಬಗ್ಗಲ್ಲ. ಅವಕ್ಕ ಮೊದ್ಲೇಕ್ ಊಟ ಹಾಕಿ ಸಾಕ್ರಿ ಸರಿಗೆ.
ಪಾಪ ಊಟ ಇಲ್ಲಾರ್ದ ಎಡಕತ್ತೋ ಎಲ್ಲವೂ. ಯಾಕಂದ್ರೆ ನೀ ಅಧಿಕಾರದಾಗಿದ್ದಾಗ ಒಂದಿಟ್ಟು ಊಟ ಕೊಡ್ತಿದ್ದಿ, 18 ಮಂದಿ MLA ಮಾಡಿ. ಈಗ ಅವು ಊಟಕ್ಕೆ ಇಲ್ಲ ಪಾಪ. ಅವ ಊಟ ಪಿರಿಯಾಗಿ ಎಡಕತ್ತವು. ಉಸು ಗಾಡಿ ಸೀಸ್ ಆಗ್ಯಾವು, ಬ್ಯಾಂಕ್ನಾಗ ಲೋನ್ ಸೀಸ್ ಆಗ್ಯಾವ, ಎಲ್ಲ ಸೀಸ್ ಆಗ್ಯಾವು. ಯಾಕಂದ್ರೆ ಕಳ್ತನ ಉಸು ಹೊಡದ್ರ ಏನ್ ಮಾಡ್ರಿ ತಾಲೂಕ್ನಾಗ ಅವ್ರು ಉಸುರು ಹಿಂಬಾಲಕ್. ಒಂದು ಸ್ವಜನ ಪಕ್ಷ ಬಿಟ್ರೆ ಮತ್ತೆ ಯಾರಿಗೂ ಉದ್ಧಾರ ಮಾಡಿಲ್ಲ. ಅವೊಂದ್ 4. ಅದಕ್ಕೆ ಇದು ಒಳ್ಳೇದಲ್ಲ. ಸುಮ್ಮನೆ ವಿನಾಕಾರಣ ಆರೋಪ ಮಾಡುವಂಥದ್ದು ಬಂದ್ ಆಗ್ಬೇಕು. ಅಷ್ಟು ಮಿಕ್ಕಿ ಇತ್ತಂದ್ರ ವಿತ್ ದಾಖಲೆ ಬಂದ್ರೆ ನಾ ಮಾತಾಡ್ತೀನಿ ಇನ್ಮ್ಯಾಗ. ಇಲ್ಲಿಕರ್ ನಿನಗೆ ಪ್ರತಿಕ್ರಿಯೆನೂ ಕೊಡೋದಿಲ್ಲ ದಡ್ಡ. ಇದು ಲಾಸ್ಟ್. ನೀವು ಹೈಕೋ, ನಾ ಏನ್ ಮಾಡಕ್ಕಾಗಲ್ಲ. ಇನ್ನು ಮುಂದೆ ಅಷ್ಟೇ ಹೇಳ್ತೀನಿ ನಾನು. ನೋಡ್ರಿ, ಅವಾಗ ಹೆಂಡ ಚೂಳು ಕಡಿಸ್ಗಳು ಚಟ ಇರೋದು ನನಗಿಲ್ಲ. ಯಾಕಂದ್ರ ಅವ್ನಿಗೆ ಆ ಚಟ ಐತಿ, ಕಡಿಸ್ಕೊಂತ ಬಂದ ನಾವ. ಈಗ ಅವ್ನ ಮಗ ಕಡಿಸಿ ಅನ್ನೋದಿಟ್ಟು ಅದು ಭಾಳ ಹಾರಾಡಕತ್ತದು. ಅದಕ್ಕೆ ಏನು ಗೊತ್ತಿಲ್ಲ. ಅದಕ್ಕೆ ಅದು ಏನೇನ್ ಮಾಡುತ್ತೆ ನಾನು ಬಿಡುಗಡೆ ಮಾಡಿದ್ರೆ ಅದನ್ನ ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ. ಅಪ್ಪ ಮಗ ಏನೇನ್ ಮಾಡ್ರಿ ಇನ್ನ ಅದು ಪಟ್ಟೈತಿ. ವೈಯಕ್ತಿಕನ ಯಾರಿಗೂ ಹೋಗುದಿಲ್ಲ. ನಾನು ವೈಯಕ್ತಿಕವಾಗಿ ಅವ್ರ ಚಟ ಇರ್ಬೋದು, ಅವ್ರು ಏನೇನು ವಿಚಾರಗಳಿರ್ಬೋದು, ಅವಕ್ಕೆ ನಾನು ಮಾತಾಡಕ್ ಹೋಗೋದಿಲ್ಲ. ಯಾರು ವೈಯಕ್ತಿಕೂ ಮಾತಾಡಬಾರ್ದು. ನಂದೇ ಆಗ್ಲಿ ಯಾರದೇ ಆಗ್ಲಿ ಮಾತಾಡುವಂಥದ್ದು ಆಗ್ಬಾರ್ದು. ನಾ ಅದಕ್ಕೆ ಮತ್ತೆ ಬರ್ಬೇಕಾದ್ರೆ ಬರ್ತೀನಿ. ನಾನು ಫಾರ್ಮ್ ಹೌಸ್ ಬಗ್ಗೆ ಮಾತಾಡಿದೆ. ನಿಮ್ಗೆ ಯಾಕೆ ಬೇಕಪ್ಪ? ನಾನು ಫಾರ್ಮ್ ಹೌಸು, ನಾನು ರೈತರ ಮಗ. ಆಕಳ ಸಾಕೀನಿ, ನಾಯಿ ಸಾಕೀನಿ, ಪಕ್ಷಿ ಸಾಕೀನಿ. ಏನಿದು ಒಳ್ಳೇದ ಕೆಟ್ಟದ್ದೇ? ಇದು ಆಕಳ ಸಾಕೋದು ಒಳ್ಳೇದಲ್ಲ. ಜಮೀನು ಮಾಡೋದು, ಅಲ್ಲಿ ಉಳುಮೆ ಮಾಡಿ ಹಣ್ಣಿನ ಗಿಡ ಹಚ್ಚೋದು ಒಳ್ಳೇದಲ್ಲ. ಇವ್ರಿಗೆ ಅದು ಸಹನೆ ಇಲ್ಲ. ಮತ್ತೊಂದು ಮಾತಾಡುತ್ತ ಆಟಗಾರ ನೋಡ್ರಿ, ಇಡೀ ನೀವೇ ಯೋಜನೆ ಮಾಡ್ಬಿಡ್ರಿ. ಇಡೀ ಜಿಲ್ಲಾದಾಗ ಬಾಗಲಕೋಟೆಗೆ ಆಗ್ಲಿದೆ. ಮತ್ತೆ ಇಲ್ಲಿ ಮಾಡೋದು ಮತ್ತೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬಿಡ. ಬೇಕಾದ್ರೆ ಎಲ್ಲಿ ಅಂತೀರಿ ಅಲ್ಲಿ ನಾ ಸಿದ್ಧದೀನಿ ವಿತ್ ದಾಖಲೆ. ನಾನು ರೆಡಿ. ನಾನು ಇವತ್ತಂದ್ರೆ ಇವತ್ತ ರೆಡಿ, ನಾಳೆ ಅಂದ್ರೆ ನಾಳೆ ರೆಡಿ. ಅವ್ನು ಕೇಳ್ಕೊಂಬರ್ರಿ. ಇಡ ಭಾಷಣ ಹೊಡೆದು ಹೋಗ್ತಾನೆ ನೋಡಿ. ಮತ್ತೆ ಹಿಂಗೆ 3 ತಿಂಗಳು ಮಾತಾಡೋದು ಕೇಳ್ರಿ ಅವ. ಮತ್ತೆ 3 ತಿಂಗಳು ಬಿಟ್ಟು ಬರ್ತಾನೆ. ಇನ್ನು ಮತ್ತೊಂದು ಯಾವ್ದಾದ್ರು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಗೊಟ್ಟಿ ಕೊಳ್ಳಿ ಓಟ್ ಚೋರಿ ಅಂತ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ತಾಕತ್ತ ಇವನು ಯೋಗ್ಯತೆ ನೋಡಿ. ಇವ್ನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ಇವನು ಯೋಗ್ಯತೆ ರೈತ ಇವಂದು. ಎಲ್ಲ ಬಾರಿ ಗಿಡ ಕಾಯ್ತಿದ್ದ, ಸುಮ್ ತಗೊಂಬಂದು ಇಲ್ಲಿ ನಿಂದಿರಿಸಿ ಸುಮ್ಮನೆ ನಿಂದಿರ್ಸ್ಯಾರ. ಇವನು ಕೀಶಿತಾನ ಇಲ್ಲಿ ಬಾರಿ ಗಿಡ ಕಾಯಕ್ ಬಂದಿದ್ದವ ನಮ್ಮ ಊರಿಗೆ. ಎದಕ್ ಬಂದ ಇವನು ಹೇಳಿದ್ನಲ್ಲ OTP. ಈಗ ಎಲ್ಲಾರು ಇಲ್ಲಿ ಕೂತವ್ರೆ. ಎಷ್ಟು ಮಂದಿ ನಾವು OTP ನೋಡುವಂತ ಫೋನ್ ಇಟ್ಕೊಂಡಿವಿ? ಎಷ್ಟು ಮಂದಿ ಹತ್ರ ಆಂಡ್ರಾಯ್ಡ್ ಇದೆ? ನೋಡಕ್ ಬರ್ಲಾರ್ದು ಎಷ್ಟು ಮಂದಿ ಅದಾರ ಈ ದೇಶದಾಗ ಇನ್ನ ಪಾಪ. ಅವ್ರಿಗೆ ಸಹಾಯ ಮಾಡೋದಕ್ಕೆ ಯಾರ್ದೋ ಒಂದು ನಂಬರ್ ಕೊಟ್ಟಿರ್ಬೇಕು. ಅದನ್ನ ಆರೋಪ ಕಾಂಗ್ರೆಸ್ ಲೀಡರ್ ಮಾಡಿದಂತ ದೊಡ್ಡಗೌಡ ಪಾಟೀಲ್ ಮಾಜಿ ಶಾಸಕ. ಇವರು ಎಷ್ಟು ಕಡೆ ಇವರು ಮತದಾನ, ಸ್ವಂತ ಮತದಾನವನ್ನು ಇಟ್ಕೊಂಡಿದ್ರು. ಲಿಂಗಸೂರು ತಾಲೂಕು ಲೆಕ್ಕಾಳದಲ್ಲಿ ಅಪ್ಪ ಮಗ ಮಿಸ್ಟರ್ ದೊಡ್ಡಗೌಡ ಪಾಟೀಲ್, ರಾಜೀವ್ಗೌಡ ಪಾಟೀಲ್. ಮತ್ತು ಇಳಕಲ್ ನಗರದಲ್ಲಿ ನೋಡಿ, ವಾರ್ಡ್ ನಂಬರ್ 2, ವಾರ್ಡ್ ನಂಬರ್ 7, ವಾರ್ಡ್ ನಂಬರ್ 1, ವಾರ್ಡ್ ನಂಬರ್ 6, ವಾರ್ಡ್ ನಂಬರ್ 4. ಆಮೇಲೆ ಸ್ವತಃ ಇವ ಶಾಸಕ ಇದ್ದಾಗ ಇವ 3 ಕಡೆ ಮತದಾನ ಇಟ್ಕೊಂಡಾನ. ಲೆಕ್ಕಾಳಲ್ಲಿ ಮತದಾನ ಇಟ್ಕೊಂಡಾನ, ಇಳಕಲ್ ವಾರ್ಡ್ ನಂಬರ್ 2ರಲ್ಲಿ ಮತದಾನ ಇಟ್ಕೊಂಡಾನ, ವಾರ್ಡ್ ನಂಬರ್ 7ರಲ್ಲಿ ಮತದಾನ ಇಟ್ಕೊಂಡಿದ್ದ, ವಾರ್ಡ್ ನಂಬರ್ 6ರಲ್ಲಿ ವಿತ್ ದಾಖಲೆ ಅದ ಒಂದು ಕಡೆ. ಇದು ಮತ ಚೋರಿನ. ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಆಗುವಂಥದ್ದು ಹಂತದಲ್ಲಿರುವಂಥದ್ದಕ್ಕೆ ಆರೋಪ ಮಾಡಿ ಮತ ಚೋರಿ ಅಂತ. ಮತ ಚೋರಿ ಮೀನ್ಸ್ ವಾಟ್? ಅವನಿಗೆ ಅರ್ಥ ಅವ್ರಿಗೆ ಗೊತ್ತಾಯ್ತಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಚೋರಿ? ಚೋರಿ ಅಂದ್ಬಿಟ್ಟ ರಾಜೀವ್ಗೌಡ ಪಾಟೀಲ್. ಅವನು ಹೇಳಿದ್ನಲ್ಲ, ಅವನು 7 ಕಡೆ 7 ವಾರ್ಡಲ್ಲಿ ಲೆಕ್ಕಾಳಲ್ಲಿ ಮತ್ತೆ ಪ್ಲಸ್ ಲೆಕ್ಕಾಳ. ಲಿಂಗಸೂರು ತಾಲೂಕು ಲೆಕ್ಕಾಳಿದು, ಹುನಗುಂದ ತಾಲೂಕು ಲೆಕ್ಕಾಳಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹುನಗುಂದ ತಾಲೂಕು ಇಲ್ಕಲ್ಲಾಗ ಮತದಾನ ಇವ್ರದು. ಮತ್ತೆ ಲೆಕ್ಕಾಳಾಗಿ ಇವನು ಹುಟ್ಟು ಊರ್ನಾಗ ಮತದಾನ. ಇಲ್ಕಲ್ಲಾಗ 4 ಕಡೆ, 6 ಕಡೆ, ಲೆಕ್ಕಾಳಾಗ 1 ಕಡೆ, 7 ಕಡೆ. ಇವ ಅಪ್ಪ ಲೆಕ್ಕಾಳಾಗ 1 ಕಡೆ, ಇಲ್ಲಿ ಇಲ್ಕಲ್ಲ 3 ಕಡೆ ವಿತ್ ದಾಖಲೆ. ಇದು ಕೊಟ್ಟಿದ್ದು ನಾನು ಪತ್ರ ಐತಿ. ನಾನು DC ಅವ್ರಿಗೆ ಬರ್ದೀನಿ, ಉಪವಿಭಾಗಾಧಿಕಾರಿಗೆ ಬರ್ದೀನಿ, ತಹಸೀಲ್ದಾರ್ಗೆ ಬರ್ದೀನಿ. ಇವೆಲ್ಲ ತೆಗ್ಸಿದೀವಿ ಇಲ್ಲ ಅಂತ ಹೇಳೋದ, ತೆಗ್ಸಿದೀವಿ. ಯಾವುದು ಇದು? 2018 ಮಾಡಿದ್ದಿದ್ದು. ಯಾರು
ಅಲ್ಲ ಅದು ನನಗೆ ಗೊತ್ತಿಲ್ಲ. ನಾನು ಎಷ್ಟು ಕಡೆ ಮಾಡಿದ್ರು ಏನೋ ನನ್ನ ಗಮನಕ್ಕೆ ಬಂದಾಗ ನಾನು ಪತ್ರ ಬರೆದು ಅವ್ನು ಡಿಲೀಟ್ ಮಾಡಿಸುವಂತ ಪ್ರಯತ್ನ ಮಾಡಿದೆ. ಇವನು ಜನಪ್ರತಿನಿಧಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಂತವ, ಒಟ್ಟು ಚೋರಿ ಬಗ್ಗೆ ಮಾತಾಡುವಂತ ಹೊಂಟಲ್ಲ, ಒಟ್ಟು ಚೋರಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಇವನಿಗೆ. ಇವನೇ ಇಷ್ಟು ಕಡೆ ಓಟ್ ಇಟ್ಕೊಂಡವ, ಇನ್ನು ಉಳಿದ ಬಗ್ಗೆ ಮಾತಾಡ್ತಾನಿವ. ಎಷ್ಟು ಇವನಿಗೆ ಅರ್ಹತೆ ಇದೆ, ಅರಿವಿದೆ, ಪ್ರಜ್ಞೆ ಇದೆ ಅನ್ನೋದು ಪ್ರಶ್ನೆ. 25 ಯಾವುದೇ ಚುನಾವಣೆ ನಡೆದಿಲ್ಲ, ಮತದಾನನೂ ಹಾಕಿಲ್ಲ ಪಾಪ ಅವ್ರು. ಇನ್ನು ಹೊಸ ಮತದಾರರು ಅವರು 17 ವರ್ಷ ತುಂಬಿದೆ, 18 ವರ್ಷಕ್ಕೆ ವೋಟಿಂಗ್ ಬರ್ಬೋದು ಮುಂದಿನ ಗ್ರಾಮ ಪಂಚಾಯತಿಗೆ. ಈಗ ಬರುತ್ತೆ ಗ್ರಾಮ ಪಂಚಾಯತಿ 18 ತುಂಬತಾವ ಅವರಿಗೆ, ಅವಾಗ ತುಂಬಬಹುದು, ನಮಗೂ ಮತದಾನ ಬರ್ಬೋದು ಅಂತೇಳಿ ಪಾಪ 17 ವರ್ಷಕ್ಕೆ ಅರ್ಜಿ ಕೊಡ್ಬೇಕಂತ ಐತೆ ಅಲ್ಲಿ ಕಾನೂನಲ್ಲಿ, ಅರ್ಜಿ ಸಲ್ಲಿಸ್ಬೋದು. ಅವ್ರು 18ಕ್ಕೆ ಬಂದಿಂದ ವೋಟಿಂಗ್ ಅಧಿಕಾರ ಕೊಡೋದು, ವೋಟಿಂಗ್ ಕಾರ್ಡ್ ಕೊಡೋದು ನಿಮ್ಗೆ. ಅದು ನಾವು ಪಾಪ ಅರ್ಜಿ ಹಾಕೊಂಡಿದ್ದಾರೆ. ಅರ್ಜಿ ಹಾಕೊಂಡವ್ರ ಬಗ್ಗೆ ಆರೋಪ ಮಾಡೋದು, ಅದು ಒಬ್ಬ ಕಾಂಗ್ರೆಸ್ನವರು MLA ಬೆಂಬಲ ಮಾತಾಡುವಂಥದ್ದು ಎಷ್ಟು ಸರಿ? ಏನ್ ಮತದಾನ ಓಟ್ ಚೋರಿ ಇವ್ರು ಮಾಡಿದ್ದಲ್ವಾ ಕಳ್ತನ ಇದು? 7 ಕಡೆ ಅಪ್ಪ ಮಗ ಇಟ್ಕೊಂಡು ಪಾಪ ಒಬ್ಬ ಸಾಮಾನ್ಯ ಜನ ಅವನು ಮತದಾನ ಹಕ್ಕನ್ನು ಕಳ್ಕೊಬಾರ್ದು ಅಂತೇಳಿ 17 ವರ್ಷಕ್ಕೆ ಅರ್ಜಿ ಕೊಟ್ಟಾನ. ತಪ್ಪೇನಿದೆ? 18 ವರ್ಷಕ್ಕೆ ಅವ್ನು ಪರಿಷ್ಕರಣೆ ಆಗಿ ಅಂತಿಮಗೊಳಿಸ್ತಾರ. ಅಂತಿಮಗೊಳಿಸೇ ಇಲ್ಲಲ್ಲ, ಇನ್ನ ಹಂತದಲ್ಲಿದೆ, ಅದು ಪರಿಶೀಲನೆ ಹಂತದಲ್ಲಿದೆ. ಆ ಪರಿಶೀಲನೆ ಹಂತದಲ್ಲೇ ಓಟ್ ಚೋರಿ ಅಂತೀವ. ಅದಕ್ಕೆ ಹೇಳದ್ ನಾನು, ಈ ದಡ್ಡನಿಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಓಟ್ ಚೋರಿ? ಚೋರಿ ಅಲ್ಲ, ಇದ್ದಿದ್ದಕ್ಕೆ ಅದು ಆಗ್ಬೇಕು. ಸುಮ್ಮನೆ ಏನೇನೋ ಆರೋಪ ಮಾಡೋದು, ವಿನಾಕಾರಣ ಹೊಂಚೋದು. ನಾನು 23 ಕೇಂದ್ರ ಓಟ್ ಹಾಕಿಸ್ಕೊಂಡು ಗೆದ್ದಿದ್ದೈತೆ ಇದು? ಇವನಿಗೆ ಸಹಿಸಕ್ಕಾಗಲ್ರಿ. ನಾನು ಹೇಳದ್ನಲ್ಲ, ಇವನಿಗೆ ಜನರು ಈ ನಮ್ಮನ್ನು ರಿಜೆಕ್ಟ್ ಮಾಡ್ತಾರಂತ ಕನಸು ಮನಸ್ಸಿನಾಗ ವಿಚಾರ ಮಾಡಿದ್ದಿಲ್ಲ. ನಾನು ಭಾರಿ ಅಭಿವೃದ್ಧಿ ಮಾಡಿದ್ದೀನಿ, ಈ ಕ್ಷೇತ್ರ ಜನ ಒಪ್ಕೊಂಡ್ಬಿಟ್ರ ಅದು ಶಾಶ್ವತ ಅಂತ. ಯಾರೂ ಶಾಶ್ವತ ಅಲ್ಲ. ನಾನು ಊಟ ಪಡ್ಕೊಂಡು ಕೂತಿಲ್ಲ, ಇವನು ಊಟ ಪಡ್ಕೊಂಡು ಕುಂದ್ರಾಕಾಗಲ್ಲ. ಇವನ್ ಟೈಮ್ ಮುಗಿತಾನೆ ಇವನು ಹೋಗಬೇಕು, ನನ್ನ ಟೈಮ್ ಮುಗಿತಾನೆ ನಾನು ಜಾಗ ಖಾಲಿ ಮಾಡ್ಬೇಕು. ನೆಕ್ಸ್ಟ್ ಬರೋರು ಇರ್ತಾರೆ. ಅದಕ್ಕೆ ಕಾಲ ನಿರ್ಣಯ ಮಾಡುತ್ತೆ, ಜನರು ನಿರ್ಣಯ ಮಾಡ್ತಾರ. ಆ ಜನರು ನಿರ್ಣಯ ಮಾಡದಂತೆ ನೋಡಿ ಹೋಗ್ಬೇಕಾಗತ್ತೆ ಅಷ್ಟೇ.